ಗುಣಗಳಿರ್ಬೇಕು. ಎಲ್ಲ ತರದ ಲಕ್ಷಣಗಳನ್ನು ಹಿಂದೆ ಏನ್ ಹೇಳಿದ್ರು ಅದು ಇರಬೇಕು. ಅಂದ್ರೆ ಮುಖ್ಯವಾಗಿ ಏಕಭಕ್ತಿರ್ ವಿಶಿಷ್ಯತೆ ಅಂತ ಹೇಳಿದ್ರು. ಜ್ಞಾನ 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 ಕನಿಷ್ಠ ಸ್ವಲ್ಪ ಆದ್ರೂ ಇರ್ಬೇಕು. ಈಗ ಬಹಳ ಜನ ಆಕ್ಷೇಪ ಮಾಡೋದೇನು ಅಂದ್ರೆ, ನೋಡಿ ನಿಮ್ಮ ಮತದಲ್ಲಿ ಜ್ಞಾನ ಇರಲೇಬೇಕು, ನಮ್ಮಲ್ಲಿ ಪಾಮರರೇ ಜಾಸ್ತಿ ಇರೋದು ಜಗತ್ತಿನಲ್ಲಿ, ಆದ್ರಿಂದಾಗಿ ನಿಮ್ಮ ಮತ ಅಂದ್ರೆ ಆಚಾರ್ಯರು ಕೊಟ್ಟ ಚಿಂತನೆ ಅದು ಯೂನಿವರ್ಸಲ್ ಅಲ್ಲ. ನಮ್ದು ಶರಣಾಗತಿ ಅನ್ನೋದು ಯೂನಿವರ್ಸಲ್. ನಮ್ದು ಎಲ್ಲಾ ಕಾಲಕ್ಕೂ ಅಪ್ಲೈ ಆಗುತ್ತೆ. ಆದ್ರಿಂದಾಗಿ ಆಚಾರ್ಯರು ಜ್ಞಾನಕ್ಕೆ ಮಹತ್ವ ಕೊಟ್ಟಿದ್ದಾರೆ. ಹೌದು, ಜ್ಞಾನಕ್ಕೆ ಮಹತ್ವ ಕೊಟ್ಟಿದ್ದಾರೆ. ಜ್ಞಾನ ಇಲ್ಲದೆ ಮನುಷ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಶರಣಾಗತಿ ಮಾಡುವವನಿಗೂ ಯಾರಿಗೆ ಶರಣಾಗತಿ ಆಗಬೇಕು ಅಂತ ಗೊತ್ತಾಗದೇ ಇದ್ರೆ ಅವನಿಗೆ ಬಿಡುಗಡೆ ಆಗುದು ಹೇಗೆ? ಹಾಗಾಗಿ ಶರಣಾಗತಿ ಅನ್ನೋದು ಬೇಕು ಅಂತ ಹೇಳಿದ್ದು ಸತ್ಯ. ನಾವು ಕೂಡ ಅಂದ್ರೆ ಆಚಾರ್ಯರು ಕೂಡ ಶರಣಾಗತಿಯನ್ನು ಅಷ್ಟೇ ಮುಖ್ಯ ಅಂತ ಒಪ್ಪಿದ್ದಾರೆ. ಆದ್ರೆ ತಿಳುವಳಿಕೆಯಲ್ಲಿ ಸ್ಪಷ್ಟತೆ ಬೇಕು ಮತ್ತು ಕೆಲವು ಮುಖ್ಯ ಸಂಗತಿಗಳು ಗೊತ್ತಿರಬೇಕು ಅಂತ. ಆದ್ರೆ ನಾಮಜ್ಞಾನಾಧಿಕಾರಿಣ ಕೇವಲ ಭಗವನ್ ನಾಮಸ್ಮರಣೆಯಿಂದಲೇನೆ ಆ ನಾಮದಲ್ಲಿ ಎಷ್ಟು ಭಗವಂತನ ಗುಣಾನುಸಂಧಾನ ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟಾದ್ರೂ ಮಾಡ್ಬೇಕು. ಮಾಡಿದ್ರೆ ಮಾತ್ರ ಅವನ ಬದುಕಿಗೆ ಒಂದು ದಿಕ್ಕು ಕಾಣುತ್ತೆ. ಇಲ್ಲ ಅಂದ್ರೆ ಸುಮ್ನೆ ಎಲ್ರೂ ತಿರುಗ್ತಾ ಇದ್ದಾರೆ, ಎಲ್ರೂ ಕುಣಿತಾ ಇದ್ದಾರೆ, ಎಲ್ರೂ ತಟ್ತಾ ಇದ್ದಾರೆ, ಎಲ್ರೂ ಬೊಬ್ಬೆ ಹೊಡಿತಾ ಇದ್ದಾರೆ ಅಂತ ತಾನು ಕೂಡ ಅದೇ ರೀತಿ ವರ್ತಿಸ್ತಾನೆ ಅಂದ ಮಾತ್ರಕ್ಕೆ ಅವನಿಗೆ ಭಗವಂತ ಬಿಡುಗಡೆಯ ದಾರಿಯನ್ನ ತೋರಿಸುವುದಿಲ್ಲ. ಹಾಗಾಗಿ ಆರ್ತೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಅನ್ನುವ ಮಾತಲ್ಲಿ ಜ್ಞಾನೀತ್ವ ಆತ್ಮೈವ ಮೇ ಮತಂ, ಇದು ಕೃಷ್ಣನದ್ದೇ ಮಾತು, ಬೇರೆ ಯಾರದ್ದು ಅಲ್ಲ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅನ್ನುವ ಮಾತು ಕೂಡ ಸ್ವತಃ ಕೃಷ್ಣನೇ ಹೇಳಿದ್ದು. ಜ್ಞಾನವಾನ್ ಶರಣಾಗತವಾನ್ ಅಂತ ಹೇಳಬಹುದಿತ್ತು, ಜ್ಞಾನ ಅಪೇಕ್ಷೆ ಇಲ್ಲ ಅಂದ್ರೆ. ಜ್ಞಾನದ ಸುದ್ದಿ ಇಲ್ಲದೆ ಎಂದೂ ಕೂಡ ಯಾರು ಕೂಡ ಪರಿಪೂರ್ಣವಾದ ರೀತಿಯಲ್ಲಿ ಆ ಬಿಡುಗಡೆಯ ದಾರಿಯನ್ನ ಪಡೀಲಿಕ್ಕೆ ಸಾಧ್ಯವೇ ಇಲ್ಲ. ನಮಗೆ ಏನೂ ಬೇಕಿಲ್ಲ, ಜ್ಞಾನವೇ ಇಲ್ಲದೆ ಇದ್ರೂ ಆಗತ್ತೆ. ಜ್ಞಾನಕ್ಕೆ ಒಪ್ಪಿಗೆನೇ ಬೇಕಾಗಿಲ್ಲ, ಅದಿದ್ರೆ ಅದು ಸುಮ್ಮನೆ ಲೆಕ್ಕ ಬರ್ತಿಗಷ್ಟೇ ಅಂತ ಹೀಗೆ ಎಚ್ಚರಿಕೆಯಿಂದ ಅದನ್ನ ನಿರ್ವಹಿಸಬೇಕು ಅನ್ನೋದನ್ನ ಹೇಳಿ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಭವತಿ ತಚ್ಚೋಕ್ತಂ ಬ್ರಾಹ್ಮೆ. ಅಂದ್ರೆ ಇನ್ನೂ ಒಂದು ಸಂಗತಿ ಹೇಳಿದ್ದೇನು ಅಂದ್ರೆ, ಪ್ರಪದ್ಯತೆ ಅನ್ನುವುದಕ್ಕೆ ಜ್ಞಾನವಂತ ಅನೇಕ ಜನ್ಮಗಳ ಕಾಲ ಕಾಯ್ಬೇಕು ಅಂತ ಹೇಳಿದ್ ಮಾತ್ರ ಅಲ್ಲ. ಆಚಾರ್ಯರು ಇನ್ನೊಂದು ವಿಷಯವನ್ನು ಜೋಡಿಸಿದ್ರು, ಒಂದೇ ಜನ್ಮದಲ್ಲಿ ಎಲ್ಲ ಜ್ಞಾನವೂ ಕೂಡ ಬರುವುದಿಲ್ಲ ಅಂತ. ಈಗ ಯಾರೋ ಒಬ್ಬ ನಮಗೆ ಜ್ಞಾನವೇ ಬರುವುದಿಲ್ಲ, ಏನ್ ತಲೆಗೆ ಹೊಕ್ಕುದಿಲ್ಲ, ಆದ್ರಿಂದ ನನಗೆ ಮೋಕ್ಷ ಇಲ್ವಾ? ಯಾರು ಹೇಳಿದ್ದು ಒಂದೇ ಜನ್ಮದಲ್ಲಿ ಜ್ಞಾನ ಬಂದು ಪೂರ್ತಿ ಅವನು ಬಿಡುಗಡೆಯ ದಾರಿಯನ್ನು ಕಂಡುಬಿಡ್ತಾನೆ ಅಂತ? ಜ್ಞಾನ ಬರ್ಲಿಕ್ಕೂ ಕೂಡ ಹಲವು ಜನ್ಮಗಳು ಬೇಕಾಗುತ್ತೆ. ಕೃಷ್ಣ ಮುಂದೆಯೂ ಕೂಡ ಒಂದು ಥೆರಪಿಯನ್ನು ಹೇಳ್ತಾನೆ. ನಿನಗೆ ಧ್ಯಾನ ಮಾಡ್ಲಿಕ್ಕಾಗ್ಲಿಲ್ಲ ಅಂದ್ರೆ ಸ್ವಲ್ಪ ಯಜ್ಞ ಯಾಗ ದೇವ ಪೂಜೆ ಇಂಥದ್ರಲ್ಲಿ ಹೆಚ್ಚು ತೊಡಗಿಕೋ. ಅದೂ ಮಾಡ್ಲಿಕ್ಕಾಗ್ಲಿಲ್ಲ ಅಂದ್ರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಕೋ. ಅದೂ ಕಷ್ಟ ಆಗುತ್ತೆ ಅಂದ್ರೆ ನೀನ್ ನಿನ್ನ ಹೊಟ್ಟೆಪಾಡಿಗೋಸ್ಕರ ಮಾಡುವ ಕೆಲಸವನ್ನೇ ಶ್ರದ್ಧಾಪೂರ್ವಕವಾಗಿ ಮಾಡು, ನಿನಗೆ ಜ್ಞಾನದ ದಾರಿ ತೆರ್ಕೊಳ್ಳುತ್ತೆ ಅಂತ.
ನಮಗೆ ಜ್ಞಾನ ಬೇಕು ಅನ್ನೋದಕ್ಕೆ ನಿಜವಾಗಿಯೂ ಏನ್ ಬೇಕಾದ್ರೂ ಮಾಡುತ್ತೇವೆ ಅಂತಿದ್ರೆ ಕೃಷ್ಣ ಇಷ್ಟು ಸರಳ ದಾರಿ ಕೊಟ್ಟ ಮೇಲೂ ನಾವು ಅದರಲ್ಲಿ ನುಗ್ಗೋದಿಲ್ಲ ಅಂದ್ರೆ ಅದರ ಅರ್ಥ ಜ್ಞಾನದ ಅಗತ್ಯ ಇಲ್ಲ ಅಂತ. ಅದರಿಂದಾಗಿ ಮೊದಲು ಅದಕ್ಕೆ ಹೇಳಿದ್ ನಮ್ಗೀಗ ಏನು ನಮ್ಮ ಹೊಟ್ಟೆಪಾಡಿಗೋಸ್ಕರ ಅಂತ ಒಂದು ಜವಾಬ್ದಾರಿ ಸಿಕ್ಕಿರುತ್ತೆ, ಅದನ್ನ ಆರಂಭದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಆಮೇಲೆ ಅದರಿಂದ ಸ್ವಲ್ಪ ನಮಗೆ ಧೈರ್ಯ ಬಂದು ಸಂಪತ್ತು ಕೂಡಿತು ಅಂತಂದ್ರೆ ಸಾಮಾಜಿಕ ಜವಾಬ್ದಾರಿಗಳನ್ನ ಸ್ವಲ್ಪ ಜಾಸ್ತಿ ತಗೊಳ್ಳಿಕ್ಕಾಗುತ್ತೆ. ಅದು ಕೂಡ ಒಂದ್ ಕಡೆ ಸಾಕು ಅನ್ಸುತ್ತೆ. ಇಲ್ಲ, ಇನ್ನು ಹೆಚ್ಚು ನಾನು ದೇವರು ಸ್ಪರ್ಶಕ್ಕೆ ಕಾರಣವಾಗುವ, ಅಂದ್ರೆ ಅದು ವಸುತ ಎಲ್ಲವೂ ದೇವರ ಸ್ಪರ್ಶವೇ, ಆದ್ರೂ ಹೆಚ್ಚು ವ್ಯರ್ಥವಲ್ಲದ ಸಾರ ಹೆಚ್ಚಿರುವ ಜೊಳ್ಳು ಕಮ್ಮಿ ಇರುವಂತಹ ಕೆಲಸದಲ್ಲಿ ನಾನು ತೊಡಗಬೇಕು ಅಂತ ಮನಸ್ಸನ್ನಿಸಿದಾಗ ಆಗ ಎಲ್ಲದರಲ್ಲೂ ಒಂದು ಆಧ್ಯಾತ್ಮಿಕ ವಲಯದಲ್ಲೇ ಏನಾದ್ರೂ ಒಂದು ಸರ್ವಿಸ್ ಕೊಡುವಂತಹ ಕೆಲಸ ಮಾಡಲಿಕ್ಕೆ ಅವನಿಗೆ ಅನುವು ಸಿಗುತ್ತೆ. ಅಲ್ಲಿ ಪರಿಸರದಲ್ಲಿ ಒಳ್ಳೆಯ ತಿಳುವಳಿಕೆ ಉಳ್ಳವರ ಸಹವಾಸ, ತಿಳುವಳಿಕೆ ಪಡೆಯುವಂತಹ ಅವಕಾಶ ಇತ್ಯಾದಿಗಳನ್ನು ಪಡೆದಾಗ ಅವನ ಜ್ಞಾನ ಗಟ್ಟಿ ಆಗ್ತಾ ಹೋಗುತ್ತೆ. ಅಂತ ಸಂದರ್ಭದಲ್ಲಿ ಅವನಿಗೆ ಆ ಜ್ಞಾನ ಒಂದು ಎರಡು ರೀತಿ, ಅದು ನಿರಂತರ ಶಾಸ್ತ್ರ ವಿಮರ್ಶೆ ಮಾಡುವುದು ಒಂದಾದ್ರೆ, ಎರಡನೇದು ಅದನ್ನ ಅಂತರಂಗದಲ್ಲಿ ಅನುಸಂಧಾನ ಮಾಡುವುದಕ್ಕೆ ಮಾಡುವ ಪ್ರಯತ್ನ ಏನಿದೆ, ಇದು ಜ್ಞಾನವಾನ್ ಅನ್ನಿಸಿಕೊಳ್ಳುವುದಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಬ್ರಾಹ್ಮ ಪುರಾಣದ ಮಾತು ಕೂಡ ಆಚಾರ್ಯರು ಎಚ್ಚರಿಸಿದ್ರು, ಜನ್ಮಭಿರ್ಬಹುಭಿ ಜ್ಞಾತ್ವಾ ತಥೋ ಮಾಂ ಪ್ರತಿಪದ್ಯತೆ. ಬಹುಬಿಹಿ ಮಾಂ ಜ್ಞಾತ್ವಾ, ಒಂದೇ ಜನ್ಮದಲ್ಲಿ ಯಾರು ಕೂಡ ಪೂರ್ತಿ ತಿಳ್ಕೊಳ್ಳಿಕ್ ಸಾಧ್ಯವೇ ಇಲ್ಲ. ಜ್ಞಾನ ಬೇಕು ಅನ್ನುವ ಹಸಿವು ಇದ್ದಾಗ ನಮ್ಮ ಸುತ್ತ ಇರುವ ಕೆಲಸಗಳನ್ನೇ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ತಾ ಹೋದ್ರೆ, ಆದ್ರೆ ಕೇಳಬೇಕು, ಪ್ರಾರ್ಥನೆ ಇರಬೇಕು, ನನಗೆ ಅರಿವಿನ ಕಡೆಗೆ ಕರೆದೊಯ್ಯು ಅಂತ ಗುರುಗಳೇ ಅಂತ ಶರಣಾಗತ ಭಾವದಿಂದ ಇಟ್ಟಂಗೆ ಇರುವೆನೋ ಹರಿಯೇ ಅಂತ ನಡೆದು ಮುಂದುವರೆದ್ರೆ ಅದೇ ದೊಡ್ಡ ಜ್ಞಾನದ ಬಾಗಿಲು ತೆರ್ಕೊಳ್ಳುತ್ತೆ. ಅದರಿಂದೇನು, ಅದರಿಂದ ಏನವನಿಗೆ ಅನುಕೂಲ ಆಗತ್ತೆ, ಅಥವಾ ಇಷ್ಟು ಅಲ್ಲಿ ಎರಡನೇ ಸಾಲು ಒಂದು ಮುಖ್ಯವಾಗಿ ಬಂದದ್ದು ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತ. ಇದರಿಂದ ಏನಾಗುತ್ತೆ ಅಂದ್ರೆ ಅವನಿಗೆ ಆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅನ್ನುವ ಸ್ಥಿತಿ ಅವನದ್ದು ಹೇಗಿರುತ್ತೆ ಅಂದ್ರೆ, ಜಗತ್ತಿನ ಯಾವುದೇ ಮೂಲೆಗೆ ಹೋದಾಗಲೂ, ಯಾವುದೇ ಕಾರ್ಯ ಮಾಡುವಾಗಲೂ, ಯಾವುದೇ ವ್ಯಕ್ತಿಗಳನ್ನ ಭೇಟಿಯಾದಾಗಲೂ ಅವನಿಗೆ ವಾಸುದೇವ ಸರ್ವಂ, ಎಲ್ಲವೂ ವಾಸುದೇವನ ವಶದಲ್ಲಿದೆ, ಅವನ ವಶದಲ್ಲಿ ಇಲ್ಲದೆ ಯಾವ ಸಂಗತಿಯೂ ಇಲ್ಲ ಅಂತ ಅವನಿಗೆ ಸ್ಪಷ್ಟವಾಗಿರುತ್ತೆ. ಅದಕ್ಕಾಗಿ ಅವನು ಮಹಾತ್ಮ, ಅವನು ಸುದುರ್ಲಭ. ಸುದುರ್ಲಭ ಅಂದ್ರೆ ಅವನನ್ನ ಪಡೆಯುವುದೇ ಕಷ್ಟ ಅಂತ ವ್ಯಕ್ತಿತ್ವ ಇರೋರು ನಮ್ಮ ಸುತ್ತ ಇದ್ರೆ ನಮ್ಗೆ ಗೊತ್ತೇ ಇಲ್ಲದ ಹಾಗೆ ನಾವು ಬಹಳ ಬೇಗ ಭಗವಂತನ ಪ್ರಜ್ಞೆಯಿಂದ ಜಾಗೃತರಾಗ್ತೇವೆ. ಅದರಿಂದಾಗಿ ಈ ಸಾಲು ಬಹಳ ನಮಗೆ ಮುಖ್ಯವಾದದ್ದೇನು ಅಂದ್ರೆ, ಏನೇ ಕಷ್ಟ ಆದ್ರೂ ಅವರು ಭಗವಂತನನ್ನು ವಿರೋಧಿಸುವುದಿಲ್ಲ, ಲೋಕದಲ್ಲಿ ಯಾರನ್ನೂ ಕೂಡ ಆಡಿಕೊಳ್ಳುವುದಿಲ್ಲ, ಏನೇ ತೊಂದರೆ ಬಂದಾಗಲೂ ಅದಕ್ಕೆ ಇನ್ನೊಬ್ಬರು ಜವಾಬ್ದಾರರು ಅಂತ ದೂರುವುದಿಲ್ಲ, ಅಥವಾ ಇನ್ನೊಬ್ಬರ ಬೆಳವಣಿಗೆಗೆ ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಎಲ್ಲವನ್ನೂ ಭಗವಂತನ ಅನುಗ್ರಹ ಅಂತ ಭಾವಿಸ್ತಾ ಮುಂದಕ್ಕೆ ಸಾಕ್ತಾ ಇರ್ತಾರೆ. ಆ ರೀತಿಯ ಮನಸ್ಥಿತಿ ಬಂದಂತಹ ವ್ಯಕ್ತಿ ನಮಗೇನಾದ್ರೂ ಸಿಕ್ಕಿದ್ರೆ ಅದು ನಮ್ಮ ಜೀವನದ ದೊಡ್ಡ ಭಾಗ್ಯ. ಸಾಮಾಜಿಕ ಜವಾಬ್ದಾರಿಯಿಂದ ಕೆಲವೊಂದು ಸರ್ತಿ ಏನೋ ಕೆಲವು ಮಾತುಗಳು ಬರಬಹುದು, ಆದ್ರೆ ಮಾನಸಿಕವಾಗಿ ಯಾವತ್ತೂ ಕೂಡ ಯಾವುದರ ವಿರುದ್ಧವೂ ಅವನ ಮನಸ್ಸು ಕಿಡಿಗೇಡಿತನದಿಂದ ಅದನ್ನ ನಿರಾಕರಿಸುವುದಾಗ್ಲಿ ಅಥವಾ ಅದನ್ನ ಸಾಧಿಸುವುದಾಗ್ಲಿ ಅಥವಾ ಅದನ್ನ ವಿರೋಧಿಸುವುದಾಗ್ಲಿ ಆತ ಮಾಡ್ಲಿಕ್ಕೆ ಹೋಗದೆ, ವಾಸುದೇವ ಸರ್ವಂ, ಎಲ್ಲ ಭಗವಂತನ ಇಚ್ಛೆ, ತನ್ನ ಪ್ರಯತ್ನ ಮಾತ್ರ ಇದರಲ್ಲಿ ಮುಖ್ಯವಾದದ್ದು ಅಂತ ಭಾವಿಸಿ ಏನೇ ಘಟನೆ ನಡೆದಾಗಲೂ ಅದರಿಂದ ವಿಚಲಿತನಾಗದೆ, ಇದಕ್ಕೆಲ್ಲದಕ್ಕೂ ಕಾರಣ ಭಗವಂತ, ನನ್ನ ಕೈಯಿಂದ ಏನು ಮಾಡಿಸ್ಬೇಕು ಅಂತಿದ್ಯೋ ಅದನ್ನು ಮಾಡಿಸು ಅಂತ ಆ ವೃತ್ತಿಯಲ್ಲಿ ತೊಡಗಿ ಅದರ ಮೂಲಕ
ಭಗವತ್ ಸೇವೆಯನ್ನು ನಿರಂತರ ನಡೆಸ್ತಾ ಹೋಗ್ತಾನೆ ಅನ್ನೋದನ್ನೇ ಹೇಳಿದ್ರು. ಇಷ್ಟು ಬಿಡಿಸಿ ಹೇಳಿದ್ರು. ಈ ವ್ಯವಸ್ಥೆಯಲ್ಲಿ ಹಿಂದೆ ಒಂದು ಮಾತು ಬಂತು, ಏನು ಅಂದ್ರೆ ಬಹಳ ಜನ ಪ್ರಯತ್ನಿಸ್ತಾರೆ, ಅದರಲ್ಲಿ ಒಬ್ಬರಿಗೆ ಹೋಗುತ್ತೆ, ಒಬ್ಬರಿಗೆ ಗುರಿ ದಾರಿ ಸಿಗುತ್ತೆ, ಆದ್ರೆ ಎಲ್ರೂ ಗುರಿ ಮುಟ್ಟಲ್ಲ, ಯಾರೋ ಒಬ್ಬ ಗುರಿ ಮುಟ್ತಾನೆ. ಯಾಕೆ ಹೀಗಾಗುತ್ತೆ? ಬಹಳ ಜನಕ್ಕೆ ಈ ತರದ ತಿಳುವಳಿಕೆ ಇಷ್ಟು ಸ್ಪಷ್ಟವಾಗಿ ಬಿಡಿಸಿ ಹೇಳಿದ ಮೇಲೂ ಯಾಕದು ಒಪ್ಪಿಗೆ ಆಗಲ್ಲ ಅಂತ ಒಂದು ಮುಖ್ಯವಾಗಿ ಎಲ್ಲರೂ ಏನೋ ಒಂದು ಬಯಕೆಯಿಂದಲೇ ಮುಂದಿನ ಹೆಜ್ಜೆ ಇಡ್ತಾ ಇರ್ತಾರೆ. ಜ್ಞಾನ ಬೇಕು ಅನ್ನೋದು ಒಂದು ರೀತಿಯ ಆ ತುಂಬಾ ತಿಳುವಳಿಕೆಯಿಂದ ಬಂದ ಬಯಕೆ. ಆದ್ರೆ ಅದಕ್ಕಿಂತ ಮುಂಚೆ ಪ್ರಕೃತಿಯಲ್ಲಿ ಕಾಣುವ ಅನೇಕ ತರದ ಆಕರ್ಷಣೆಗಳಿಗೆ ಒಳಗಾಗಿ ಇನ್ನೊಬ್ಬರು ಬದುಕುವ ಶೈಲಿಯನ್ನ ಅನುಸರಿಸಿ ನಮ್ಮ ಬದುಕಿರಬೇಕು ಅಂತ ಭಾವಿಸುವಂತಹ ಸ್ಥಿತಿಯಲ್ಲಿ ಅನೇಕ ಅಪೇಕ್ಷೆಗಳು ಅವರನ್ನ ಕಾಡುತ್ತೆ. ಮತ್ತದು ಸ್ವಭಾವ ಸಹಜವಾಗಿಯೇ ಮನುಷ್ಯನಿಗಿರುವಂತದ್ದು. ಅದು ಯಾರು ಬೇಕು ಅಂತ ಇಂಜೆಕ್ಟ್ ಮಾಡ್ಕೊಂಡು ಬಂದು ಈ ಅಪೇಕ್ಷೆಯನ್ನು ಪಡುವುದಲ್ಲ. ಮನುಷ್ಯ ಅಂದಮೇಲೆ ಮನಸ್ಸಿಗೆ ಕಣ್ಣಿನ ಸುಖ, ಕಿವಿಯ ಸುಖ, ಮೂಗಿನ ಸುಖ, ಬಾಯಿಯ ಸುಖ, ಮುಟ್ಟುವ ಸುಖಗಳ ಪಂಚೇಂದ್ರಿಯಗಳಿಂದ ಏನೇನು ಸೌಖ್ಯ ಬೇಕು ಅಂತಿರುತ್ತೋ ಅದೆಲ್ಲವೂ ಅತ್ಯಂತ ಸಹಜವಾಗಿಯೇ ಮೂಡತ್ತೆ, ಯಾರು ತಡಿಲಿಕ್ಕಾಗುವಂತದ್ದಲ್ಲ. ಅದರಲ್ಲಿ ಎರಡು ಕಾರಣಗಳಿರ್ತವೆ, ಒಂದು ಸ್ವಭಾವ, ಇನ್ನೊಂದು ಪ್ರಭಾವ ಅಂತ. ಈ ಸ್ವಭಾವದಲ್ಲಿ ಮನುಷ್ಯ ಮೇಲೆ ಇಂದ್ರಿಯಗಳಿದೆ, ಅದಕ್ಕೆ ಏನ್ ಸಿಕ್ಕಿತೋ ಅದನ್ನು ಭೋಗಿಸ್ತಾ ಇರುತ್ತೆ. ಪ್ರಭಾವ ಅಂದ್ರೆ ಅದು ಭೋಗಿಸ್ಬೇಕು ಅಂತ ಬಯಸದೇ ಇದ್ರು ಅದ್ರ ಎದುರುಗಡೆ ತಂದು ತಂದು ತೋರಿಸಿ ಇದೇ ಭೋಗಿಸ್ಬೇಕಾದ ವಸ್ತು ಅಂತ ಅದ್ರ ಮೇಲೆ ತನ್ನ ಪರಿಣಾಮವನ್ನ ಬೀರಿ ಅದನ್ನ ಬೇಕು ಅಂತ ಅನ್ನುವಂತೆ ಮಾಡಿ, ಈಗ ಜಾಹೀರಾತುಗಳಲ್ಲಿ ಇದೇ ನಿಮಗೆ ಅತ್ಯಂತ ಅದ್ಭುತವಾದ ಸುಖಕರವಾದ ವಸ್ತು, ಇದಕ್ಕಿಂತ ಅಪೂರ್ವವಾದ ವಸ್ತು ನಿಮಗೆಲ್ಲೂ ಸಿಗಲ್ಲ ಅಂತ ಆಸೆ ಹುಟ್ಟಿಸಿದಾಗ ಅದು ಅವರಿಗೆ ಅಗತ್ಯ ಇಲ್ಲದೆ ಇದ್ರೂ ಕೂಡ ಅಲ್ಲಿಯ ಜಾಹೀರಾತಿನ ಮೋಡಿಗೆ ಒಂದ್ಸರ್ತಿ ಅದನ್ನು ನೋಡ್ಬಿಡೋಣ ಅಥವಾ ಒಂದ್ಸರ್ತಿ ಅದನ್ನ ಉಪಯೋಗಿಸೋಣ ಅಂತ ಅನ್ನಿಸ್ಲಿಕ್ಕೆ ಶುರುವಾಗಿ ಅಗತ್ಯ ಇಲ್ಲದೆ ಇದ್ರೂ ಕೂಡ ಅದು ಅವರ ಜೀವನದ ಭಾಗವಾಗ್ಬಿಡುತ್ತೆ. ಇದು ಪ್ರಭಾವ. ಕಾಮೈಸ್ತೈಸ್ತೈರ್ಹೃತಜ್ಞಾನ ಪ್ರಪದ್ಯಂತೆ ದೇವತಾ. ಬಯಕೆಗಳು ಅವರನ್ನ ಅರಿವಿನ ದಾರಿಯಿಂದ ಪಕ್ಕಕ್ಕೆ ಸರಿಸತ್ತೆ. ಎಷ್ಟು ಚಂದ ಶಬ್ದ ಇದೆ ನೋಡಿ, ಹೃತಜ್ಞಾನ. ಬಯಕೆಗಳು ಗರಿಗೆ ದರಿದಾಗ ಅರಿವು ಮಸುಕಾಗುತ್ತೆ, ಅರಿವು ಮುಸುಕಿನೊಳಗೆ ಸೇರಿಕೊಳ್ಳುತ್ತೆ. ಆಗ ಆ ಬಯಕೆಗಳನ್ನು ಈಡೇರಿಸಲಿಕ್ಕೆ ತಕ್ಷಣದಲ್ಲಿ ನಮಗೆ ಸಹಾಯಕರಾದಂತಹ ದೇವತೆಗಳನ್ನೇ ಅದು ಅತ್ಯಂತ ಬೇಗನೆ ಒಲಿಸಿಕೊಳ್ಳುವ ಪ್ರಯತ್ನ ಮಾಡುತ್ತೆ. ಅದರಿಂದಾಗಿ ಅನ್ಯ ದೇವತಾ ಪ್ರಪದ್ಯಂತೆ. ಬೇಗ ಸಿಗಬೇಕು ನಮಗೆ ದೇವ್ರು. ಯಾಕೆ ಬೇಕು ಅಂದ್ರೆ ಬೇಗ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ಬೇಕು, ಬಯಸಿದ ವಸ್ತುಗಳನ್ನ ಮನೆಗೆ ತಂದುಕೊಳ್ಬೇಕು, ಮನೆಯ ವಾತಾವರಣದಲ್ಲಿ ಇನ್ನಷ್ಟು ಹೆಚ್ಚಿನ ವೈಭವಗಳು ಕಾಣಬೇಕು, ಜೀವನದ ಅಂದ್ರೆ ಲೈಫ್ ಸ್ಟೈಲ್ ಅನ್ನೋದು ರಿಚ್ ಆಗಿರಬೇಕು, ಒಳ್ಳೆ ಕೆಲಸ, ಒಳ್ಳೆ ಮನೆತನ, ಈ ತರ ಏನೇನು ಅವ್ರವ್ರ ತರ ಅವ್ರವ್ರ ವ್ಯವಹಾರದಲ್ಲಿ ವ್ಯಾಪಾರ ಆಗಿ ಹೋಗ್ಬೇಕು ಅಂತ ಕೆಲವರು, ವ್ಯಾಪಾರ ಕುದುರ್ಬೇಕು ಅಂತ ಕೆಲವರು, ನಮ್ಗೆ ಒಳ್ಳೆ ಕಸ್ಟಮರ್ ಸಿಗಬೇಕು ಅಂತ ಕೆಲವರು, ಒಳ್ಳೆ ಓನರ್ ಸಿಗಬೇಕು ಅಂತ ಕೆಲವರು, ಒಳ್ಳೆ ಡೀಲರ್ ಸಿಗಬೇಕು ಅಂತ ಕೆಲವರು, ಒಳ್ಳೆ ಯೋಜನೆಗಳು ಸಿಗಬೇಕು ಅಂತ ಕೆಲವರು, ಹೀಗೆ ಅನ್ಯ ದೇವತೆಗಳನ್ನ ಆಶ್ರಯಿಸಿ ತಮ್ಮ ತಮ್ಮ ಕಾಮಗಳನ್ನ, ಬಯಕೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೋಸ್ಕರ
ಆ ದೇವತೆಗಳಿಂದ ಬೇಗ ಫಲ ಸಿಗುತ್ತೆ ಅಂತ ಭಾವಿಸಿ ಅದೇ ಪ್ರಧಾನವಾದ ಗುರಿಯನ್ನು ಹಾಗೆ ವರ್ತಿಸ್ತಾರೆ. ತಂ ತಂ ನಿಯಮಮಾಸ್ಥಾಯ ಪ್ರಕೃತ್ಯ ನಿಯತಾ ಸ್ವಯ, ಪ್ರಕೃತಿಯ ಸ್ವಭಾವಕ್ಕೆ ಸಹಜವಾಗಿ ತಂ ತಂ ನಿಯಮಂ, ಆಯಾ ದೇವತೆಗಳನ್ನು ಉಪಾಸನೆ ಮಾಡಲಿಕ್ಕೆ ಇಟ್ಟಿರುವಂತಹ ನಿಯಮಗಳಲ್ಲಿ ಅವರು ಬದ್ಧರಾಗಿ ನಿಯತ್ ಸ್ವಯ ಪ್ರಕೃತಿಯ ನಿಯತ, ತಮ್ಮದೇ ಅಂದ್ರೆ ಅಲ್ಲಿ ಪ್ರಕೃತಿ ಅಂದ್ರೆ ಸ್ವಭಾವ ಅಂತ ಒಂದು ಪ್ರಧಾನವಾದ ಅರ್ಥ. ಆದ್ರೆ ಅದೊಂದೇ ಕೆಲಸ ಮಾಡುವುದಿಲ್ಲ. ಸ್ವಭಾವ ಅನ್ನೋದಕ್ಕೆ ಜೊತೆ ಜೊತೆಯಾಗಿ ಪ್ರಕೃತಿ ಎಲ್ಲೆಲ್ಲ ಕೆಲಸ ಮಾಡುತ್ತೆ. ಸ್ವಭಾವ ಪ್ರಕೃತಿಶ್ಚೈವ ಸಂಸ್ಕಾರೋ ವಾಸನೇತಿ ಚ. ಕೆಲವು ಕಡೆ ಸ್ವಭಾವ ಅಲ್ಲದೆ ಇದ್ರು ಸಂಸ್ಕಾರ ಕೆಲಸ ಮಾಡುತ್ತೆ. ಅಂದ್ರೆ ಬಹಳ ದಿವಸಗಳ ಅಂತದ್ದೇ ಒಂದು ಅನುಭವ ಆದಾಗ ಅದು ಅವನ ಸಹಜ ಪ್ರಕೃತಿ ಅನ್ನುವಷ್ಟು ಭ್ರಮೆ ಬರುವಂತೆ ಅವನನ್ನ ಅದರಲ್ಲಿ ಎಳೆದಾಡುತ್ತೆ. ಕೆಲವೊಮ್ಮೆ ಪೂರ್ವ ಜನ್ಮದ ಅಭ್ಯಾಸ, ಸಂಸ್ಕಾರ ಅಂದ್ರೆ ಈಗ ತನ್ನ ಸುತ್ತ ಇರುವ ಜನರ ಪ್ರಭಾವ ಪರಿಣಾಮ, ಇದು ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಅವನ ಮೇಲೆ ಪರಿಣಾಮ ಬೀರುತ್ತೆ. ಆದರೆ ಕೊನೆಗೆ ಉಳಿಯುವುದು ಪ್ರಕೃತಿಯ ನಿಯತಾ ಸ್ವಯ, ಅನ್ಯ ದೇವತೆಗಳನ್ನೇ ಆರಾಧಿಸುವಂತಹ ಯೋಚನೆಯಲ್ಲಿ ಉಳಿದ ದೇವತೆಗಳನ್ನೇ ಪ್ರಧಾನ ಅಂತ ಭಾವಿಸಿ ಅವರು ವೇದವನ್ನೇ ಆಶ್ರಯಿಸಿರ್ತಾರೆ, ಧಾರ್ಮಿಕ ಚಟುವಟಿಕೆಗಳಲ್ಲೇ ತೊಡಗಿರ್ತಾರೆ, ತುಂಬಾ ಸಮಾಜಕ್ಕೆ ಬೇಕಾದಷ್ಟು ದಾನ ಧರ್ಮಗಳನ್ನು ಮಾಡ್ತಿರ್ತಾರೆ. ಆದ್ರೆ ಈಗ ಆಯಾ ದೇವತೆಗಳೇ ಪ್ರಧಾನ ಅಂತ ಭಾವಿಸಿ ಅದಕ್ಕೆ ತಕ್ಕಂತೆ ತಮ್ಮ ಅನುಷ್ಠಾನಗಳನ್ನ ರೂಢಿಸಿಕೊಂಡಿರ್ತಾರೆ. ಅವರಿಗೆ ಸತ್ಯ ಯಾವುದು ಬೇಡ, ನನ್ಗೆ ಜೀವನದಲ್ಲಿ ಅನುಗ್ರಹ ಮಾಡಿದ ದೇವರಿದು, ಇದು ಸರ್ವಸ್ವ, ಇದರ ಮೇಲೆ ಬೇರೆ ಯಾವ ದೇವತೆಗಳು ಬೇಡ ನನಗೆ ಅಂತ ಒಂದು ರೀತಿ. ಅಥವಾ ಇದೇ ಎಲ್ಲದಕ್ಕೂ ಮುಖ್ಯ ಕಾರಣ, ಆದ್ರಿಂದಾಗಿ ಇದನ್ನೇ ಎಲ್ಲರೂ ಕೂಡ ಒಪ್ಪಬೇಕು ಅನ್ನುವ ರೀತಿಯ ಹಠವೂ ಬರಬಹುದು ಕೆಲವೊಮ್ಮೆ. ಆದರೆ ತನಗೆ ಬಯಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ, ತಕ್ಷಣದ ಸೌಲಭ್ಯಗಳನ್ನು ಪಡೀಲಿಕ್ಕೆ, ಅನುಕೂಲಕರವಾದ ಸೌಕರ್ಯವನ್ನು ಅನುಭವಿಸ್ಲಿಕ್ಕೆ ಈ ದೇವತೆಗಳ ಶಕ್ತಿಯೇ ಕಾರಣ. ಅದರಿಂದಾಗಿ ಅವು ಆ ದೇವತಾ ಪೂಜಾ ನಿಯಮಗಳಲ್ಲಿಯೇ ತನ್ನನ್ನ ಪ್ರಕೃತಿ ಸಹಜವಾಗಿ ಸ್ವಭಾವಕ್ಕನುಗುಣವಾಗಿ ಅಲ್ಲೇ ಅಂಟಿಕೊಂಡು ಬಿಡ್ತಾನೆ. ಅಂಟಿಕೊಂಡ ಮೇಲೆ ಮತ್ತೆ ಆತ ಆ ಜನ್ಮದಲ್ಲಂತೂ ಅವನ ಪರಿಸ್ಥಿತಿ ಅಲ್ಲಿಗೆ ಅದು ಪ್ರಧಾನ ಅಂತ ಭಾವಿಸಿರುತ್ತೆ. ಅದರಿಂದಾಗಿ ಮುಂದುವರಿಯುವುದು ಅವನು ಆಸೆನೂ ಪಡಲ್ಲ. ಮುಂದುವರಿಬೇಕು, ನಾನು ಇದಕ್ಕಿಂತ ಇನ್ನಷ್ಟು ಹೆಚ್ಚಿನ ತಿಳುವಳಿಕೆಯಲ್ಲಿ ಮುಂದುವರಿಬೇಕು ಅಂತ ಅವನು ಯಾವತ್ತೂ ಅದನ್ನ ಅಪೇಕ್ಷೆ ಪಡುವುದಿಲ್ಲ. ಹಾಗಾಗಿ ದುರ್ಲಭೋ ಲೋಕೆ ಸರ್ವೇ ಮಿಶ್ರವಾಚಿನಃ ಅಂತ ಆಚಾರ್ಯರ ತಾತ್ಪರ್ಯದ ಮಾತನ್ನು ನಾವು ಹಿಂದೆ ನೋಡಿದ್ವಿ. ವಾಸುದೇವನೇ ಪೂರ್ಣ ವಸ್ತು, ಅವನನ್ನು ಬಿಟ್ಟು ಬೇರೆ ಇಲ್ಲ. ಏವಂ ವಿತ್, ಈ ರೀತಿ ತಿಳಿದವನು ದುರ್ಲಭ ಲೋಕೆ ಸರ್ವೇ ಮಿಶ್ರ ಯಾಜಿನ, ಉಳಿದವರೆಲ್ಲ ಮಿಶ್ಚರ್, ಅವರಿಗೆ ಒಂದೋ ನಿಶ್ಚಯ ಇರುವುದಿಲ್ಲ, ಒಂದೋ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ. ಈಗ ನಾವು ಮುಂದಿನ ಪದ್ಯವನ್ನು ನೋಡ್ಬೇಕಂತ ಆದ್ರೆ, ವಿಷ್ಣುಂ ತತ್ಪರಮಂ ಜ್ಞಾತ್ವಾ ರಮಾ ಬ್ರಹ್ಮಾದಿಕಾನ್ ರಮಾ ಬ್ರಹ್ಮ ಹರಾದಿಕಾನ್
ಯಜನ್ನಪಿ ತಮೋ ಘೋರಂ ನಿತ್ಯ ದುಃಖಂ ಪ್ರಯಾತಿ. ಸ್ಪಷ್ಟವಾದ ಮಾತು ಇದೇ ಪೇಜಲ್ಲಿ ಕೆಳಗಡೆ ಇದೆ. ವಿಷ್ಣುಂ ತತ್ಪರಮಂ ಜ್ಞಾತ್ವ, ನಾರಾಯಣನನ್ನು ಎಲ್ಲದಕ್ಕಿಂತ ಮಿಗಿಲಾದವನು ಅಂತ ತಿಳಿದು, ರಮಾ ಬ್ರಹ್ಮ ಹರಾದಿಕಾನ್, ರಮೆ ಬ್ರಹ್ಮ ಹರ ಆದಿ ಶಬ್ದದಿಂದ ಇನ್ನುಳಿದ ದೇವತೆಗಳನ್ನ ತಗೊಂಡ್ರೆ, ಯಜನ್ನಪಿ ತಮೋ ಘೋರಂ, ಯಜನ್ ಯಜನ್ ಅಂದ್ರೆ ಅವರನ್ನೇ ಪೂಜಿಸುತ್ತಾ ಗೌರವಿಸುತ್ತಾ, ತಮೋ ಘೋರಂ ಅತ್ಯಂತ ಕಠಿಣವಾದ ತಮಸ್ಸನ್ನು, ನಿತ್ಯ ದುಃಖಂ ಪ್ರಯಾತಿ ನಿತ್ಯ ದುಃಖವನ್ನೇ ಅನುಭವಿಸುತ್ತಾನೆ. ಯಾಕೆಂದ್ರೆ ಉಳಿದ ಪರಮಾತ್ಮನನ್ನ ಮರೆತು ಉಳಿದ ದೇವತೆಗಳಲ್ಲಿ ಪ್ರಾಧಾನ್ಯ, ಅದು ಇವತ್ತಿಗೂ ನಾವು ಸ್ಪಷ್ಟ ಕಾಣ್ತೇವೆ. ಅದರಿಂದ ಈ ಮಾತು ಕೆಲವೊಮ್ಮೆ ಪ್ರಭಾವದಿಂದ ಅವನು ಹರಪಾರಮ್ಯವನ್ನು, ಬ್ರಹ್ಮ ಪಾರಮ್ಯನ್ನು, ಗಣಪತಿ ಪಾರಮ್ಯವನ್ನು ಒಪ್ಪಿದ್ದಾನೆ ಅಂದ್ರೆ ಸ್ವಭಾವ ಜಾಗೃತವಾದಾಗ ಮತ್ತೆ ಅವನು ಎಚ್ಚರಗೊಳ್ತಾನೆ. ಆದ್ರೆ ಪರಮಾತ್ಮನನ್ನ ಸರ್ವೋತ್ತಮ ಅಂತ ತಿಳಿಯುವ ಸಂದರ್ಭ ಬಂದಾಗಲೂ ಅದನ್ನು ನಿರಾಕರಿಸಿ ತಾನೇ ಸರ್ವಸ್ವ ಅಂತ ಅದನ್ನ ಅಂದ್ರೆ ತಾನು ತಿಳಿದದ್ದೇ ಸರ್ವಸ್ವ ಅಂತ ಯೋಚಿಸಿದ್ರೆ, ಯಜನ್ನಪಿ ತಮೋ ಘೋರಂ, ಅವನು ಹರಬ್ರಹ್ಮಾದಿಗಳನ್ನ ಯಜನೆ ಮಾಡಿಯೂ ಕೂಡ ಘೋರಂ ತಮಃ ಕಠೋರವಾದ ಕತ್ತಲೆಯನ್ನ, ನಿತ್ಯ ದುಃಖವನ್ನ ಪ್ರಯಾತಿ ಈ ಶಬ್ದದಿಂದ ಇನ್ನು ಒತ್ತಿ ಹೇಳ್ತಾರೆ. ಅದರ ಉದ್ದೇಶ ಅವರನ್ನ ತಳ್ಳಬೇಕು, ತಮಸ್ಸಿಗೆ ಕಳಿಸ್ಬೇಕು ಅನ್ನೋದಲ್ಲ ಉದ್ದೇಶ. ಆ ತಿಳುವಳಿಕೆ ಅದು ಅಂತ ಅನರ್ಥವನ್ನು ಉಂಟು ಮಾಡುತ್ತೆ. ಯಾಕೆಂದ್ರೆ ಜಗತ್ತಿನ ಸತ್ಯದ ಆವಿರ್ಭಾವ ಆಗಿದ್ರೂ ಕೂಡ ಅದನ್ನ ವಿರೋಧಿಸ್ತೇವೆ, ನಿರ್ಲಕ್ಷ್ಯ ಮಾಡ್ತೇವೆ, ಅದಕ್ಕಿರುವ ಇಂಪಾರ್ಟೆನ್ಸ್ ಅನ್ನ ದೂರಕ್ಕಿಡ್ತೇವೆ ಅಂತಂದ್ರೆ ಅದವನ ಜೀವನದಲ್ಲಿ ಅವನು ಮಾಡಿಕೊಳ್ಳುವ ದೊಡ್ಡ ಅನ್ಯಾಯ ಅಂತ. ಆ ಅಂಶದಲ್ಲಿ ಆತನಿಗೆ ಪ್ರಜ್ಞೆ ಜಾಗೃತವಾಗಿರ್ಬೇಕಿತ್ತು. ಆದ್ರೂ ಜಾಗೃತಿ ಮಾಡಿಕೊಳ್ಳದೆ ತನ್ನನ್ನ ಅನರ್ಥಕ್ಕೆ ಈಡು ಮಾಡಿಕೊಳ್ತಾನೆ ಅನ್ನುವ ಅಂಶವನ್ನ ಇಲ್ಲಿ ಒತ್ತಿ ಹೇಳ್ತಾ ಇದ್ದಾರೆ. ಅಜ್ಞಾನ ಅಂತೂ ಕುಲೇ ಜಾತೋ ಯಾವದ್ ವಿಷ್ಣು ಸಮರ್ಚನಂ, ವಿಷ್ಣು ತತ್ವನ್ನ ಜಾನೀಯ ತಾವತ್ ಸೇವಾ ಪೃಥಕ್ಕೃತ. ಅಜ್ಞಾನ ಅಂತೂ ಕುಲೇ ಜಾತಃ, ಯಾರೋ ತಿಳುವಳಿಕೆ ಇಲ್ಲದವರ ಮನೆಯಲ್ಲಿ ಅವನು ಹುಟ್ಟಿದ್ದ ಆ ಕಾಲಕ್ಕೆ ಅವನು ಭಗವಂತನ ತತ್ವವನ್ನು ತಿಳಿದಿಲ್ಲ ಅಂತ ಆದಾಗ ಅವನಿಗೆ ಆ ದೋಷ ಇರುವುದಿಲ್ಲ, ಯಾಕಂದ್ರೆ ತಿಳಿಸುವವರು ಯಾರಿಲ್ಲ ಅಂತ. ಆದ್ರೆ ಅಂತ ಸಂದರ್ಭದಲ್ಲೂ ಅವನಿಗೆ ಎಲ್ಲೋ ಒಳಗಿನಿಂದಲೇ ಗೊತ್ತಿಲ್ಲದೆ ಭಗವಂತನ ತತ್ವದ ತಿಳುವಳಿಕೆಯ ಅವಕಾಶ ಸಿಕ್ಕಿದ ತಕ್ಷಣ ಅದನ್ನ ಸೆಳೆದುಕೊಳ್ತಾನೆ ಅಂತಂದ್ರೆ, ಯಾವತ್ ವಿಷ್ಣು ಸಮರ್ಚನಂ ವಿಷ್ಣು ತತ್ವಂಚ ಜಾನೀಯಾತ್ ತಾವತ್ ಸೇವಾ ಪೃಥಕ್ಕೃತ ವಿದ್ಯಾದ್ಯೈಹಿಕ ಭೋಗಾಯ ಯದಿ ಬುದ್ಧ್ವಾ ಪುನರ್ನತು ಪರಿವಾರತಾಂ ಋತೆ ಕುರ್ಯಾತ್ ಅನ್ಯ ದೇವಾರ್ಚನಂ ಕ್ವಚಿತ್ ಅಜಾನತಾ ಕೃತಂ ತ್ಯಕ್ತಂ ನ ದೋಷಾಯ ಭವಿಷ್ಯತಿ. ವಿಷ್ಣು ಪಾರಮ್ಯದ ಬಗ್ಗೆ ಗೊತ್ತು, ವಿಷ್ಣು ತತ್ವಂಚ ಜಾನೀಯಾತ್, ಮತ್ತೆ ನಿಷ್ಠೆಯಿಂದ ಸೇವೆ ಮಾಡುತ್ತಾ ಇದ್ದಾನೆ ಕೂಡ. ವಿದ್ಯಾ ಮೊದಲಾದ ಐಹಿಕ ಭೋಗಗಳನ್ನ ಪಡೆದು ಅದರಿಂದ ಸುಖವನ್ನು ಅನುಭವಿಸ್ತಾನೆ. ನತು ಪರಿವಾರಂ ಋತೆ ಕುರ್ಯಾತ್, ಆದ್ರೆ ಭಗವಂತನನ್ನ ಭಗವಂತನ ಪರಿವಾರವನ್ನು ಮರೀಲಿಲ್ಲ. ಅನ್ಯ ದೇವಾರ್ಚನೆಯನ್ನು ಕೂಡ ಕ್ವಚಿತ್ ಕುರ್ಯಾತ್ ಅಜಾನತಾ ಕೃತಂ, ಬೇರೆ ದೇವತೆಗಳನ್ನು ಕೂಡ ಬಹಳ ಆರಾಧನೆ ಮಾಡುತ್ತಾನೆ. ಆದ್ರೆ ಅವನಿಗೆ ವಿರೋಧದಿಂದ ಮಾಡಿದ್ದಲ್ಲ, ದೇವರ ವಿರುದ್ಧ ನಿಲ್ಲಬೇಕು ಅಂತಲ್ಲ. ಆಗ ಅವನಿಗೆ ಆ ಬಗ್ಗೆ ಆಸಕ್ತಿ ಬಂತು, ಮಾಡ್ತಾ ಹೋದ. ಜನ್ಮಾದಿ ಪ್ರದಂ ಏವ ಸ್ಯಾತ್ ಅತ್ಯಾಗೆ ಪುನರೇವತು ಕ್ಷಿಪ್ರಂಚ
ಜ್ಞಾಪಯತ್ಯೇವ ಭಗವಾನ್ ಸ್ವಯಮೇವ ತು ಯದಿ ಜನ್ಮಾಂತರೇ ಸ್ವೀಯೋ ನಿಮಿತ್ತೀಕೃತ್ಯ ಕಂಚನ ಇತ್ಯಾದಿ ಚ. ಒಂದು ವೇಳೆ ಅವನು ಚೂರು ದಾರಿ ತಪ್ಪಿ ತಿಳುವಳಿಕೆ ಹೊಂದಲಿಕ್ಕೆ ಯೋಗ್ಯ ಸ್ವಭಾವದಲ್ಲಿ ಉತ್ತಮ ಆದ್ರೆ ಅವನು ಉಳಿದ ದೇವತೆಗಳಲ್ಲಿ ಆಸಕ್ತನಾಗಿದ್ದಾನೆ ಪರಿಣಾಮದಿಂದಾಗಿ ಪ್ರಭಾವದಿಂದಾಗಿ ಅಂತಂದ್ರೆ ದೇವರೇ ಅವನಿಗೆ ಕ್ಷಿಪ್ರಂಚ ಜ್ಞಾಪಯತಿ, ನಿನಗೆ ಜಗತ್ತಿನ ಎಲ್ಲ ಸಂಗತಿಗಳಲ್ಲಿ ಒಳ ಹೊರಗೆ ನಿಂತು ರಕ್ಷಿಸ್ತಾ ಇರುವವನು ಭಗವಂತ ಅಂತ ಸ್ವಯಂ ತಾನೇ ಭಗವಂತ ಅವನಿಗೆ ಎಚ್ಚರಿಕೆ ಕೊಡುತ್ತಾನೆ. ಅವನೀಗ ಗೊತ್ತಿಲ್ಲದೆ ಉಳಿದ ದೇವತೆಗಳಲ್ಲಿ ಆಸಕ್ತನಾಗಿದ್ದಾನೆ, ಅರ್ಚನೆಯನ್ನು ಮಾಡ್ತಾ ಇದ್ದಾನೆ, ಅಜಾನತ ತಿಳಿಯದೆ ಮಾಡ್ತಾ ಇದ್ದಾನೆ. ಆದ್ರೆ ನದೋಷಾಯ ಭವಿಷ್ಯತಿ, ತಿಳಿಯದೆ ಅವನು ಅಜ್ಞಾನಿಗಳ ಮನೆಯಲ್ಲಿ ಹುಟ್ಟಿ, ಅದಕ್ಕೆ ಒಂದು ಮಾತು ಉಪನಿಷತ್ತಿನ ಹೇಳಿದ್ದು, ತಿಳುವಳಿಕೆ ಬರುವಂತಹ ಜಾಗದಲ್ಲಿ ಇದ್ದು ಕೂಡ ತಿಳುವಳಿಕೆಯನ್ನು ಕೊಡುವಂತಹ ಮಂದಿ ಎದುರುಗಡೆ ಇದ್ದಾಗ್ಲೂ ಅದನ್ನ ಪಡೆಯತೆ ನೈವತ್ ಗೃಹ್ಣಂತಿ ತತ್ಪರಂ, ಅವನು ಮತ್ಯಾವತ್ತೂ ಜ್ಞಾನ ಪಡೆಯುವ ಮನುಷ್ಯ ಜನ್ಮಕ್ಕೆ ಬರುವುದಿಲ್ಲ, ಅಥವಾ ಮನುಷ್ಯ ಜನ್ಮ ಬಂದರೂ ಜ್ಞಾನ ಪಡೆಯುವುದಕ್ಕೆ ಯೋಗ್ಯವಾದ ವಾತಾವರಣವನ್ನ ಆತ ಹೊಂದುವುದಿಲ್ಲ. ಜ್ಞಾನಿಗಳೇ ಅವನ ಕೈಗೆ ಯಾವತ್ತೂ ಸಿಗುವುದಿಲ್ಲ. ಅವನು ಏನ್ ಕಳ್ಕೊಂಡಿದ್ದಾನೆ ಅನ್ನುವ ಪ್ರಜ್ಞೆಯೂ ಅವನಿಗಿಲ್ಲದಂತೆ ಎಲ್ಲೋ ದೂರದಲ್ಲಿ ಕಳೆದು ಹೋಗ್ತಾನೆ ಅನ್ನುವ ಒಂದು ಮಾತು ಬರುತ್ತೆ. ಇಲ್ಲಿ ಅವನು ತಿಳುವಳಿಕೆ ಇಲ್ಲದೆ, ತಿಳಿಸುವವರಿಲ್ಲದೆ ದಾರಿ ತಪ್ಪಿದ್ರೆ, ಅವನು ಹೊಸ್ತೇನಾದ್ರೂ ಹೇಳಿದ್ರೆ ಅದನ್ನು ಒಪ್ಪಿಕೊಳ್ಳುವ ಹಾಗಿದ್ರೆ ಪ್ರಕೃತಿಯ ಯಥಾಸ್ಥಿತಿಯನ್ನ ನಿಧಾನಕ್ಕೆ ಅರಿಯುವ ಪ್ರಯತ್ನ ಅವನಲ್ಲಿ ಇತ್ತು ಅಂತಾದ್ರೆ ಭಗವಂತನ ಅವನಿಗೆ ಕ್ಷಿಪ್ರಂ ಜ್ಞಾಪಯತಿ, ಸರಿಯಾದ ತಿಳುವಳಿಕೆಯನ್ನು ಸ್ವತಃ ದೇವರೇ ಕೊಡುತ್ತಾನೆ, ಅವನೇ ಅವನನ್ನು ಉದ್ಧಾರ ಮಾಡುತ್ತಾನೆ. ಯದಿ ಜನ್ಮಾಂತರೇ ಸ್ವೀಯ ನಿಮಿತ್ತೀಕೃತ್ಯ ಕಂಚನ, ಅವನ ಹಿಂದಿನ ಯಾವುದೋ ಒಂದು ಜನ್ಮದ ಪ್ರಾರಬ್ಧ ವಶವಾಗಿ ಆ ರೀತಿ ಸ್ವಲ್ಪ ದಿವಸ ಭಗವಂತನಿಂದ ದೂರವಾಗಿರ್ತಾನೆ. ಆದ್ರೆ ಮತ್ತೆ ಆತನನ್ನ ತಾನೇ ತನ್ನೆಡೆಗೆ ಅವರನ್ನ ಹೇಳ್ಕೊಳ್ತಾನೆ. ಅದನ್ನೇ ಮುಂದೆ ಹೇಳ್ತಾನೆ ಕೃಷ್ಣ, ಮತ್ತೆ ಏವೇತಿ ತಾನ್ ವಿಧಿ, ನಾನೇ ಅವರಿಗೆ ದಾರಿಗೆ ಕರ್ಕೊಂಡು ಬರ್ತೇನೆ, ನಾನೇ ಅವರನ್ನ ಕೆಲವೊಂದ್ ಸರ್ತಿ ದಾರಿಯಲ್ಲಿ ಬಿಟ್ಟು ಬಿಡ್ತೇನೆ ಅಂತ. ಹಾಗಾಗಿ ಅನ್ಯದೇವತಾಕವಾದಂತಹ ತಿಳುವಳಿಕೆಯಲ್ಲಿ ಅರಿವುಗೆಟ್ಟು, ಅಂದ್ರೆ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಅದನ್ನ ಭಗವಂತ ಹೊಟ್ಟೆಗೆ ಹಾಕೊಳ್ತಾನೆ. ಇಲ್ಲ ಅದು ತಿಳಿದು ಕೂಡ ಸರಿಯಾದದ್ದಿದೆ, ಹೀಗೆ ಇದನ್ನು ಮಾಡಬೇಕು ಅಂತ ಹೇಳಿದ್ರೂ ಕೂಡ ವಾದ ಮಾಡಿ ತಾನ್ ನಂಬಿದ್ದು ಸತ್ಯ, ಶಾಸ್ತ್ರದ ಆಧಾರ ಇದ್ರೂ ಅದನ್ನು ವಿರೋಧಿಸುವುದು, ತನ್ನ ಸಮರ್ಥನೆಯನ್ನ ಮತ್ತಷ್ಟು 100 ಕಾಲ ಮಾಡ್ತಾ ತಾನು ಯಾವುದನ್ನ ಅಲ್ಲ ಅಂತ ಹೇಳ್ತಾನೋ ಅದನ್ನು ತೀವ್ರವಾಗಿ ದ್ವೇಷಿಸುವುದು ಇತ್ಯಾದಿಗಳನ್ನು ಮಾಡ್ತಾ ಹೋದಂತೆ ತಮೋಘೋರಂ ನಿತ್ಯ ದುಃಖಂ ಪ್ರಯಾತಿ, ಅದು ಹಿಂದೆ ಹೇಳಿದಂತೆ ಕತ್ತಲೆಯ ಕಡೆಗೆ ಸಾಗುವ, ತನ್ನ ನೆರಳನ್ನೇ ತಾನು ಕಳೆದುಕೊಳ್ಳುವಂತಹ ವಿಪರೀತವಾದ ಬದುಕನ್ನ ಅಥವಾ ನಿತ್ಯ ದುಃಖದ ದುರವಸ್ಥೆಯನ್ನ ಆತ ಅನುಭವಿಸಬೇಕಾಗುತ್ತೆ ಅಂತ ಹೇಳಿದ್ರು. ಮತ್ತೆ ಮುಂದಿನ ಸಾಲನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾ ವಾ ಅನುಸೃತ ಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಂ ಅಸ್ತು.